ಇಲ್ಲಿವರೆಗೂ ನನ್ನ ಸ್ಕೂಲಲ್ಲಾಗಲಿ ನನ್ನ ಕಾಲೇಜಲ್ಲಾಗಲಿ ನಾನು ಯಾವತ್ತೂ ನನ್ನ ಫ್ರೆಂಡ್ಸ್ನ ಮನೆ ಕರ್ಕೊಂಡು ಹೋಗಿಲ್ಲ. ಯಾಕೆ ಅಂತ ನನಗೆ ನಿಜ ಗೊತ್ತಿಲ್ಲ. ಅವ್ರು ಕೇಳೂ ಇಲ್ಲ, ನಾನು ಕರೆದೂ ಇಲ್ಲ. ಆದರೆ ಇವಾಗ ಫಾರ್ ದ ಫಸ್ಟ್ ಟೈಮ್ ನನ್ನ ಫ್ರೆಂಡ್ಸ್ನ ನನ್ನ ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾರು ಏನು ಅಂತೆಲ್ಲ ಮತ್ತೆ ಹೇಳ್ತೀನಿ. ನಾನು ಅವ್ರಿಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೊಟ್ಟಿದ್ದು ಅಕ್ಕಿ ರೊಟ್ಟಿ ತಿನ್ಬೇಕು ಅಂತ ಕೇಳಿದ್ರು. ಸೊ ಅದಕ್ಕೋಸ್ಕರ ಅಕ್ಕಿ ರೊಟ್ಟಿ ಮಾಡಿಸ್ದೆ ಅಮ್ಮನ ಕೈಲಿ. ಇನ್ನು ಅದಕ್ಕೆ ಟೊಮೊಟೊ ಚಟ್ನಿ ಮತ್ತೆ ಬೀಟ್ರೋಟ್ ಪಲ್ಯನ ನಾನು ಮಾಡಿದ್ದೆ. ಅವರೇ ಹೇಳ್ಬಿಟ್ಟಿದ್ರು ಎಲ್ಲೂ ಸುತ್ತಾಡಕ್ಕೆ ಹೋಗೋದು ಬೇಡ ಜಾಸ್ತಿ ಅಂತ. ಅದಕ್ಕೋಸ್ಕರ ನಾನು ಬರೀ ದೇವ್ರ ಮನೆಗೆ ಅಷ್ಟೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ತುಂಬ ಬೇಗನೆ ಹೋಗ್ಬೇಕಂತ ನಾವು ಪ್ಲಾನ್ ಮಾಡಿದ್ದು. ಬಟ್ ಬಂದಿದ್ದು ಮಾರ್ನಿಂಗ್ ಆಗಿ ಮಲ್ಕೊಂಡಿದ್ರಿಂದ ತುಂಬಾ ಲೇಟ್ ಆಯಿತು. ಆ್ಯಕ್ಚುಲಿ 8:30ಗೆಲ್ಲ ಹೋಗ್ಬೇಕು ಅಂದ್ಕೊಂಡಿದ್ವಿ. ಬಟ್ 11:30, 11:45 ಆಗಿದೆ. ಇನ್ನು ಪ್ರತಿ ವರ್ಷ ನಾನು ದೇವ್ರ ಮನೆಗೆ ಹೋಗ್ತಾನೆ ಇರ್ತೀನಿ. ಆದರೂ ಇಲ್ಲಿ ವ್ಯೂ ನೋಡಿದಾಗ ನಾನೇನೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಅನ್ನೋ ಥರ ಫೀಲ್ ಆಗುತ್ತೆ. ಬಿಸಿಲು ಮಾತ್ರ ಚೆನ್ನಾಗಿತ್ತು. ಬೆಟ್ಟ ಹತ್ತಣ ಅನ್ಕೊಂಡು ಹತ್ಬೇಕಾದ್ರೆ ಯಾಕೆ ಬೇಕಿತ್ತು ಅನಿಸ್ಬಿಡ್ತು ನನಗೆ. ಇಲ್ಲಿ ವ್ಯೂ ನೋಡೋಕೆ ಸಖತ್ತಾಗೇ ಇರುತ್ತೆ. ಬಟ್ ನಾನು ರಾಂಗ್ ಟೈಮಲ್ಲಿ ಕರ್ಕೊಂಡು ಬಂದಿದ್ದೀನಿ. ಸೊ ತಪ್ಪು ನಂದು. ಅಂತೂ ಇಂತೂ ಕಷ್ಟಪಟ್ಟು ನಡ್ಕೊಂಡು ಬಂದು ನಾವು ತಲುಪಬೇಕಾಗಿರೋ ಜಾಗನ ಬಂದು ತಲುಪಿದ್ವಿ. ಇಲ್ಲಿ ಏನು ಜಾಸ್ತಿ ಟೈಮ್ ಇರಲಿಲ್ಲ. ಒಂದು 5 ನಿಮಿಷ ಇದ್ದು ವಾಪಸ್ ಹೊರಟ್ವಿ. ಕೆಳಗಡೆ ಇಳಿಬೇಕಾದ್ರಂತೂ ನನಗೆ ಇನ್ನಷ್ಟು ಕಾಲು ನೋವಾಗ್ತಿತ್ತು. ಇನ್ನು ಅಲ್ಲಿಂದ ಬಂದು ಈ ಬಿಸಿಲಿಗೆ ಒಂದು ಎಳ್ನೀರು ಕುಟ್ಕೊಂಡು ಸೀದಾ ನಾವು ಮನೆ ಕಡೆ ಹೊರಟ್ವಿ. ಊಟ ಮಾಡ್ಬೇಕಾದ್ರೆ ತುಂಬಾನೇ ಲೇಟ್ ಆಗಿಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಒಂದು ವಾಕ್ ಹೋಗೋಣ ಅಂತ ಬಂದ್ವಿ. ಇದು ಹೆಸರಿಗಷ್ಟೇ ವಾಕು. ನಮ್ಮ ಮನೇಲಿ ನೆಟ್ವರ್ಕ್ ಸಿಗ್ತಿರಲಿಲ್ಲ. ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದು ಅಷ್ಟೇನೆ. ನಾನು ಜಾಸ್ತಿ ಏನು ವಿಡಿಯೋಸ್ ಮಾಡ್ಕೊಂಡಿರಲಿಲ್ಲ. ಮಾಡಿದ ಒಂದೊಂದು ವಿಡಿಯೋನ ಇದರಲ್ಲಿ ಹಾಡ್ ಮಾಡಿದ್ದೀನಿ. ಇನ್ನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಸಿಗುವ ಬಾಯ್.